ಏ ದ್ಯಾಮಿ ಹೊಸ ಕುಡಿಯಾಕ ನೀರು ತಂದು ಕೊಡ. ಹುರಿ ಅವರ ತಂದ್ರಿ ತಗೋರಿ ಅವರ. ಸೋಫಾ ಏನು ಮಾಡತ್ತ? ಅವರು ರೂಮ್ನಾಗ ಕುತ್ಕೊಂಡು ಏನೋ ಓದಾಕತ್ತಾರ್ರಿ. ಹೌದನ? ಸರಿ. ಅವರ ಹೇಳ ಅವರ. ನಾನು ಹೊಕ್ಕೇನ್ರಿ, ಹೊತ್ತಾತು. ನಾ ರಾತ್ರಿ ಅಡುಗೆನೂ ಮಾಡಿಟ್ಬಿಟ್ಟೇನ್ರಿ. ಎಲ್ಲ ಕೆಲಸನೂ ಮುಗ್ದೈತ್ರಿ. ಹೊಕ್ಕೇನ್ರಿ. ಹೊಕ್ಕ್ಯಾ? ಹೋಗ. ನಾಳೆ ಮುಂಜಾನೆ ದೌಡ್ ಬಂದ್ಬಿಡು. ಅಯ್ಯರಿ ಬಸ್ಸಿಗೂ ಬರಾಕ್ ಹೇಳಿನಿ. ನಾಳೆ ಹೊಸ ಕರ್ಚಿಕಾಯಿ ಚಕ್ಲಿ ಮಾಡಿಡ್ರಿ. ಮತ್ತು ಟೈಮ್ ಇತ್ತಂದ್ರೆ ಹೊಸ ಚಕ್ಕೆಗೆ ರೊಟ್ಟಿನ ಸುಟ್ಟು ಬಿಡ್ರಿ ಒಂದಿಟ್ಟು. ಒಂದಿಟ್ಟು ಶೇಂಗಾ ಪುಡಿನೂ ನಾಳೆನ ಮಾಡ್ಕೊಂಬಿಡ್ರಿ. ನಾಡ್ದು ಒಂದಿನ ಮತ್ತು ಇನ್ನೊಂದು ಬೇರೆದು ಏನಾರ ಇದು ಉಳಿದಿದ್ದು ಮಾಡ್ಕೊಬಂತ್ರಿ. ಹ್ಞೂ ರೀ ಅವರ್, ಮಾಡ್ತೀನಿ ತಗೋರಿ. ಆತು ಹೋಗು. ನಾಳೆ ದೌಡ್ ಬಾರವೋ. ಹ್ಞೂ ರೀ ಅವರ. ಹ್ಞೂ ರೀ. ಏನ್ ತಮ್ಮ ಏನ್ ಮಾಡ್ತೀವಿ? ಒಬ್ಬಾಕಿ ಕುತ್ಕೊಂಡು ಟಿವಿಯಾರ ನೋಡ್ಬೇಕಿಲ್ಲ? ಏನ್ ಟಿವಿ ನೋಡ್ತಿ ಬಿಡತ್ತಮ್ಮ? ಏನ್ ಟಿವಿಯಾಗ ಏನ್ ಬರ್ತೈತಿ? ಏನ್ ಚಂದನ್ ಒಂದು ಸಿನಿಮಾ ಬರೋದಿಲ್ಲ, ಒಂದು ಕಮ್ಮನ್ ಧಾರಾವಿ ಬರೋದಿಲ್ಲ. ಏನಪ್ಪ ಈ ನಡುವೆ ಟಿವಿನ ಬೇಸರ ಆಗ್ಬಿಟ್ಟತ್ ನನಗರ. ಮತ್ತೆ ಒಬ್ಬಾಕಿ ಕುತ್ಕೊಂಡಿಲ್ವಿ? ಸೋಬಾನ ಕರ್ಕೊಂಡು ಇಲ್ಲೇ ಒಂದು ವಾಕಿಂಗ್ ಮಾಡಿ ಬರ್ಬೇಕಿಲ್ಲ? ಇಲ್ಲಪ್ಪ, ಆಕಿನ ಕೊನೆಗೆ ಏನೋ ಓದ್ಕೊಂಡು ಕುಂತಿದ್ಲಂತ. ಡ್ಯಾಮ್ ಇದ್ಲಿ ಇಟ್ಟೊತ್ತು. ಈಗ ಓದ್ಲಕ್ಕಿ ಡ್ಯಾಮ್ ಆ ಕಡೆ ಓದ್ಲು, ನೀ ಈ ಕಡೆ ಬಂದಿ ನೋಡಿ. ಹೌದನ? ಮತ್ತೆ ಇದಕ್ಕೆ ಕಾಶಿಗೆ ಹೋಗಕ್ಕ ಒಬ್ಬಕ್ಕೆ ಹೊಂಟೇನ? ಆಕಿ ಶರಣಚಿಗೂ ಬರ್ತಾನೆ ಅಂತ. ಶರಣ ಒಬ್ಬಕ್ಕೆ ಬರ್ತಾಳಂತ. ಅಲ್ಲಲ್ಲ ಗೌಡಪ್ಪ, ಅದೇನ ಬುಕ್ಕಿಂಗ್ ಮಾಡಿಕೊಡ್ತಾರಂತಲ್ಲ, ಅದೇನ ಪ್ಯಾಕೇಜ್ ಇರ್ತೈತೆ ಅಂತಲ್ಲ, ಅದನ್ನೇನ ಪ್ಯಾಕೇಜ್ ಮಾಡೋಣ ಅನ್ನತ್ತಾವ ರಾಜ್ಯ. ಮತ್ತು ಕೇಳಿ ನೋಡ್ಲಾ. ಬರ್ತೈತೆ ಹೇಳವ. ಅದು ಹಿಂಗ ರಾಮೇಶ್ವರ ಕಡೆಗೆ ಹಿಂಗ ಕಾಶಿಗೆ ಹೋಗೋದಕ್ಕಂತಂದು ಇಟ್ಟಿಟ್ಟು ದಿನದ ಪ್ಯಾಕೇಜ್ ಇರ್ತೈತೆ. ಅಲ್ಲಿರೋ ಸುತ್ತ ಊರ್ನೆಲ್ಲ ತೋರಿಸ್ಕೊಂಡು ಬರ್ತಾರೆ. ಮಾಡ್ಕೊಡ್ತಾನೆ ಹೇಳವ. ನಿನಗೇನಾರು ಹೋಗೋಕ್ಕಾಗಿಲ್ಲ, ನಿನಗದು ಬುಕ್ಕಿಂಗ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಮತ್ತು ಆ ರಾಜ್ಯನ ಕೈಯಾಗ ಕೊಟ್ಬಿಡು. ಶರಣ ಒಂದು ನಂದು ಒಟ್ಟಿಗೆ ಮಾಡಿಬಿಡ್ತಾನೆ. ಸೀಟ್ ಹಾಕಿದ್ದು ನಂದು ಅಗ್ಲ ಮಗ್ಲನ ಸಿಕ್ಬಿಡ್ತೈತಿ. ಆಮೇಲೆ ನೀವೊಂದು ಮಾಡೋದು ನಾವೊಂದು ಮಾಡೋದು, ಮತ್ತೆ ಬೇರೆ ಬೇರೆ ಅಂತ ಸೀಟ್ ಸಿಗಬಾರ್ದು ನಮ್ಗೆ. ಯಾಕೆ ಹೇಳಿ, ಫೋನ್ ಮಾಡಿ ಹೇಳ್ತೀನಿ ರಾಜ್ಯಾಗ. ಶರಣಸಿಗೆ ಒಂದು ಬುಕ್ ಮಾಡೋ ಮುಂದೆ ನಮ್ಮ ಓನ್ ಟಿಕೆಟ್ ಬುಕ್ ಮಾಡಿಬಿಡೋದ್ರಾಗ ಎಷ್ಟು ರೊಕ್ಕ ನೀ ಕೂಡ ನಾ ಕಟ್ ಕೊಡ್ತೇನೆ ಅಂತ ಹೇಳ್ತೇನೆ ನಮ್ಗೆ. ಅಟ್ಟು ಮಾಡಿಬಿಡು ತಮ್ಮ. ಮತ್ತು ನಾ ಶುಕ್ರವಾರನ ಮೆಟ್ಟು ಬಿಡಕ್ಕಿದ್ದೀನಿ. ಶುಕ್ರವಾರ ದಿನ ರಾತ್ರಿನ ಬಸ್ ಬಿಡೋದು ನೋಡಿ ನೀ ಬುಕ್ ಮಾಡು. ಯಾವ ಬಸ್ ಹಂಗೆ ಬುಕ್ಕಿಂಗ್ ಮಾಡಿದ್ರೆ ನೀ ಹೇಳಿದ ದಿನ ಬಿಡೋಂಗಿಲ್ಲ ಅವ್ರು. ಈಗ ನಾವು ಬುಕ್ಕಿಂಗ್ ಮಾಡಿದ್ವಿ ಅಂತಂದ್ರೆ ಅದು ಎಂಥ ದಿನ ಹೊಂಡತೈತಿ ಅಂಥ ದಿನ ಕರ್ಕೊಂಡು ಹೋಗ್ತಾರೆ. ಅಲ್ಲ, ಹಿಂದಕ್ಕೆ ಮಂದಿ ಹೊಂಡಬೇಕಲ್ಲ. ಹಂಗೇನಾರ ಮಂದಿ ಎಲ್ಲ ಹೊಂಟಿತ್ತು, ನಾವು ಲೇಟಾಗಿ ಬುಕ್ಕಿಂಗ್ ಮಾಡಿದ್ರೆ ನೀ ಹೇಳ್ದಂಗೆ ಶುಕ್ರವಾರ ದಿನ ಕರ್ಕೊಂಡು ಹೋಗ್ತಾರೆ. ಅಲ್ಲ, ದಿನಾನು ಹೊಕ್ಕೋ ಬಸ್ ಅಂತ ಕೇಳೇನಿ. ನೋಡೋಣ ಹೇಳಿ, ಹಂಗೇನಾರು ಶುಕ್ರವಾರ ಹೊಕ್ಕವ ಇಲ್ಲ ನೋಡಿ ಕೇಳ್ಕೊಂಡು ನಾ ಬುಕ್ಕಿಂಗ್ ಮಾಡಿ ಬರ್ತೀನಿ. ಆತಾತು. ಒಬ್ಬನ ಹೋಗಬೇಡ, ನಿನಗೆ ಗೊತ್ತಾಗತ್ತಿಲ್ಲ. ರಾಜ್ಯನ ಕರ್ಕೊಂಡು ಹೋಗು. ಆತು ಬಿ, ಆತು. ನಾ ಫೋನ್ ಹಚ್ತೀನಿ. ಇಲ್ಲ ಈ ಕಟ್ಟವ್ರಿ ಮನೆ ಕಡೆ ಒಂದು ಹೆಚ್ಚಿಗೆ ಹೋಗಿರೋ ಬರ್ತೀನಿ. ಆತಮ್ಮ, ಅಟ್ಟು ಮಾಡು. ನಿನ್ನ ಹೇಳ್ತೀನಿ ಒಬ್ಬಕ್ಕೆ ಓದ್ಕೊಂಡು ಕೂತಾಳತ್ತೆ. ನೀವು ಹೋಗು, ನಾ ಇಲ್ಲೇ ಒಂದಿಟ್ಟು ಮನೆ ಮುಂದೆ ವಾಕಿಂಗ್ ಮಾಡ್ತೀನಿ. ಅಲ್ಲ, ಇಲ್ಲಿ ವಾಕಿಂಗ್ ಮಾಡೋದ್ರಾಗ ಏನೈತಿ? ಸುಮ್ಮನೆ 2 ಹೆಜ್ಜೆ ನಡ್ಕೋತ ಶರಣವ್ರ ಮನೆಗೆ ಹೋಗ್ಬರ್ಲೇನ? ಆಕೆನೇನು ನಡ್ಸಾಳ ಹೋಗಕ್ಕೆ ಅನ್ನೋದ್ರ ತಿಳ್ಕೊಂಡಂಗೆ ಆಕೈತಿ. ಶರಣವ್ರ ಮನೆ ಹತ್ತಕ್ಕೆ ಹೋಗೇ ಬರ್ತೀನಿ. ಏ ಗೌಡಪ್ಪ ತಮ್ಮ, ನಾ ಶರಣವ್ರ ಮನೆ ಕಡೆ ಹೋಗಿರ್ತೀನಪ್ಪ. ಮುಂದೆ ಹೋಗ. ನೀವ ಎಂತ ಹೆದರಿದ್ನಲ್ರಿ? ಎಂತ ಹೆದರ್ಸಿದ್ರಿ? ಎದಿ ಜಲ್ಲ ಅಂತ ಗೊತ್ತ ನನಗೆ. ಅಪ್ಪ, ಒಬ್ಬಾಕಿ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಓದಾಕತ್ತೀನಿ. ಹಂಗೆ ಮಾಡಿದ್ರೆ ಅಂಜಿಕ್ ಬರೋದಿಲ್ಲ. ಮೆಟ್ಟೆ ಬಿದ್ದೆ ನಾನು. ಅಂಜಿದೆ ನೋಡಿಲಿ. ಅಂಜಿದ ಪೋರ್ಸಿಗೆ ಬುಕ್ಕ ತೆಳಗ್ಬಿತ್ತು. ತಗೋ, ನೀವು ಓದ್ತಿದ್ದ ಬುಕ್. ಏನದಿರಿ ನೀವು? ಏನದಿರಿ ನೀವು ಅಂದ್ರೆ ಏನದೀನಿ? ನಿಮ್ದಂತೂ ಬರೀ ಹುಡುಗಾಟನ ಆಯ್ತು. ಹೌದಾ? ನಂದು ಬರೀ ಹುಡುಗಾಟನ ಆತ. ನಿನಗೆ ಈ ಹುಡುಗಾಟ ಹಿಡಿಸ್ಲಿಲ್ಲನ? ಹಿಡಿಸಿಲ್ಲ ಅಂತಲ್ಲ, ಅದು ಹೆದರ್ಸಿದ್ರಲ್ಲ. ಹೆದರ್ತಾಳೋ ಇಲ್ಲೋ ಅಂತ ಟೆಸ್ಟ್ ಮಾಡಿದೆ. ಹಿಂಗೆ ಒಬ್ಬರೇ ಕುಂತಾಗ ಹಂಗೆ ಮಾಡಿದ್ರೆ ನಾನು ಅಟ್ಟಲ್ಲ, ನೀವಾದರೂ ಹೆದರ್ತೀರಿ. ಹೌದಾ? ನನಗೇನು ಹೆದರಿಕಿಲ್ಲವ. ಎಲ್ಲ ನೀವು ಹೆದರ್ತೀರಿ. ಹೌದಾ? ಹಂಗಾರೆ ನೀ ಹೆದರ್ಸಿ ನಾನು ನೋಡೋಣ. ಇಲ್ಲೇನು ಹೆದರ್ಸೋದು ಕಾಂಪಿಟೇಷನ್ ಇಟ್ಟಿರೇನು? ಏನು ಬೇಡ, ನೀ ಹೆದರು ನಾ ಹೆದರು. ಎಲ್ಲಿಗೆ ಹೋಗಿದ್ರಿ? ಹೇಳ್ಬೇಕನ ಎಲ್ಲಿಗೆ ಹೋಗಿದ್ದೆ ಅಂತ? ಹೇಳಬೇಕು ಅನ್ಸಿದ್ರೆ ಹೇಳ್ರಿ, ಇಲ್ಲ ಅಂದ್ರೆ ನಡೀತೈತಿ. ಹೌದಾ? ಏನಿಲ್ಲ, ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡ್ ಬಂದೆ ಅಷ್ಟೇ. ಮತ್ತೆ ಅಂದ್ರೆ ಅದು ಮತ್ತು ನಾನು ಊರಿಂದ ಬಂದು ಇಷ್ಟು ದಿನ ಆಯ್ತು. ನಮ್ಮವ್ವ ಅಪ್ಪಗೆ ಫೋನ್ ಸತ ಹಚ್ಚಿಲ್ಲ, ಅವರು ನನಗೆ ಹಚ್ಚಿಲ್ಲ. ಅದಕ್ಕೆ ಅದಕ್ಕಂದ್ರೆ ಅಲ್ಲಿ ನೀ ಯಾಕೆ ಫೋನ್ ಹಚ್ಚಿಲ್ಲ? ಹಚ್ಚಬೇಕಾಗಿತ್ತು. ಆದ್ರೆ ಫೋನ್ಯಾಗ ಕರೆನ್ಸಿ ಇಲ್ರಿ. ಯಾ ಹುಚ್ಚಿ, ನನಗೆ ಹೇಳ್ಬೇಕಿಲ್ಲ? ನಾನು ಹಾಕಿಸ್ತಿದ್ದೆ. ಈ ಕರೆನ್ಸಿ ಇಲ್ಲನ? ಆತ ಹೇಳಿ, ನಾ ಹಾಕಿಸ್ತೀನಿ.
ಅದು ಕರೆನ್ಸಿ ಹಾಕೋದು ಹಂಗಿರ್ಲಿ ಬಿಡ್ರಿ. ಆದ್ರೆ ಇನ್ನೊಂದು ಮಾತು. ಹೇಳು. ಅಲ್ಲ, ನಾನು ನೀವು ಒಟ್ಟಿಗೆ ಒಂದ್ಸಲಿ ಊರಿಗೆ ಹೋಗ್ಬಾರನು ಅಂತೀರಿ. ಏನು ಶೋಭಾ ನೀನು ಮನೆಯರ ಬಂದಿ ಆಗ್ಲಿ ಮತ್ತೆ ಯಾಕೆ ಊರಿಗೆ? ಅಂದ್ರೆ ನಾ ಊರಿಗೆ ಹೋಗ್ಬಾರ್ದಂತನ? ಹಂಗಲ್ಲ, ಅವ್ವ ಕಾಶಿಗೆ ಹೋಗೋದ್ರಾಗ ಒಂದು ವಿಷಯ ಅದಾಳ. ಅವ್ವ ಕಾಶಿಗೆ ಹೋಗ್ಲಿ, ಹೋದ್ಮ್ಯಾಗ ನಾನು ಬೇಕಾದ್ರೆ ಒಂದೆರಡು ದಿವಸ ಹೋಗಿ ಬರೋಣ ಊರ್ ಕಡೆಗೆ. ಈಗ ಕರೆನ್ಸಿ ಹಾಕಿಸ್ತೀನಿ, ಫೋನ್ ಹಚ್ಚಿ ನಿಮ್ಮ ಹತ್ರ ಮಾತಾಡು. ಗೆಳತಿದಾಳ ಅಂದಲ್ಲ, ಆಕಿ ಕುಟಾಕನು ಮಾತಾಡು. ಅವ್ವ ಕಾಶಿಗೆಲ್ಲ ಹೋದ್ಮ್ಯಾಗ ಬೇಕಾದ್ರೆ ಮುಂಜಾನೆ ಹೋಗಿ ಸಂಜೆಲ್ಲ ಬರೋನು, ಇಲ್ಲ ಒಂದೆರಡು ದಿನ ಇದ್ದ ಬರೋನು. ಬೇಕಾದ್ರೆ ನೀ ಇರು, ನಾ ಬರ್ತೀನಿ. ನನಗೆ ಊರಿಗೆ ಹೋಗ್ಬೇಕು ಅನ್ಸಂತೈತಿ. ಬೇಡ ಶೋಭಾ, ಅವ್ವ ಶುಕ್ರವಾರ ಇದು ಕಾಶಿಗೆ ಹೋಗ್ಕಾಳಂತ. ನಾವು ಆಯ್ತಾರ ಸೋಮವಾರ ಹೋಗೋಣ ಊರಿಗೆ. ನೀನು ಬೇಕಾದ್ರೆ ಬಿಟ್ಟು ಬರ್ತೀನಿ, 2 ದಿನ ಇದ್ದು ನೀ ಬಾ. ನಾ ಬೇಕಾದ್ರೆ ಕಟ್ಕೊಂಡು ನೀನು ಕರ್ಕೊಂಡು ಬರ್ತೀನಿ. ನೀವು ಹೇಳಿದ್ರಲ್ಲ ಅಂತ ಮಾಡ್ತೀನಿ. ಮತ್ತೀಗ ಈಗ ಏನು ಮಾಡತ್ತಿ? ಈಗೇನು ಮಾಡತ್ತಿ ಅಂದ್ರೆ ಏನ್ರಿ ಇದು ನಿಮ್ದು ಪ್ರಶ್ನೆ? ನಿಮ್ಮ ಜೋಡಿನ ಕೂತೇನಿಲ್ಲ. ಹೌದು ಕುಂತಿ, ಅದೇ ನಿನಗೆ ಅಂದ್ರೆ ಹೇಳ್ತೀನಿ, ಲೈಟ್ ಆರಿಸಿ ಹೋಗು. ಹೋಗ್ರಿ. ಹೋಗು. ಯಾರಾದ್ರೂ ಬಂದಾರ ಬಿಡ್ರಿ, ಬಾಗ್ಲೊಂದು ಹಾಕಿಲ್ಲ. ನಾ ಬಾಗ್ಲ ಹಾಕಿ ಒಳಗೆ ಬಂದೀನಿ, ಸುಮ್ಮನೆ. ಏನ್ರಿ ನೀವು ಬಿಡ್ರಿ ಇರಿ. ಹೇಳ. ಅಲ್ಲ, ನಾವು ಏನೇನೋ ಅನ್ಕೊಂಡು ಹೋದ್ವಿ, ಅವರಲ್ಲಿ ಗೌಡ್ರ ಮನ್ಯಾಗ ಬೇರೆನ ಏನೋ ನಡೀತಲ್ಲಿ. ನಾವೆಲ್ಲಿ ರೊಕ್ಕ ಹೊಳಿ ಕೇಳ್ತಾರ ಏನೋ ಅಂತೇಳಿ ಸಿಕ್ಕಂಗ ಗೌಡ್ರಿಗೆ ಬೈಕೊಂಡ್ವಿ. ನಾವು ಅನ್ಕೊಂಡಂಗೆಲ್ಲ ಸುಳ್ಳಾತಂತ ಅನಿಸ್ತೈತಿ. ನಿನಗೂ ಅನಿಸ್ತೇನ? ಸೋಬೋ ಯಾಕೆ ಮೊದಲಿನಂಗೆ ಮಾತಾಡಲಿಲ್ಲ, ಈ ಸರಿ ಮಾತಾಡಿ ದಾಟಿನ ಬೇರೆ ಇತ್ತಿಲ್ಲಕ್ಕಿನ, ಹಾಗೆ ನಮ್ಮ ಮ್ಯಾಗ ಸಿಟ್ಟಿಲ್ಲ ಅಂತ ಅನಿಸ್ತೈತಿ. ಅದು ಖರೇನ. ಆದರೂ ಅವ್ವಾರು ಒಂದಿಟ್ಟು ಮಕ್ಕ ಕೊಡ್ದಂಗೆ ಮಾತಾಡಿದ್ರವ. ಅದ ಮತ್ತೆ ನಾವು ತಡಾಗಿ ಹೋದ್ವಲ್ಲ, ಆಕೆ ತನ್ನತ್ತ ನಾಳೆ ದೌಡ್ ಬರ್ರಿ ಅಂದಾಳ. ನಾಳೆ ಮುಂಜಾನೆ 9 ಅಂದ್ರೆ ಅವ್ರ ಮನ್ಯಾಗ ಇರೋನು. ಹೋಗನ್ ಈಗ ಮತ್ತೆ ಬರೋ ವರ್ಷ ಸಾಲಿ ಫೀಸ್ ಕಟ್ಟಕ್ಕೆ ಗೌಡ್ರ ಹತ್ರ ಕೇಳೋಣ ಬ್ಯಾಡ್ಲಿ? ಅಯ್ಯೋ, ಒಂದು ಮಾತು ಕೇಳಿ ನೋಡೋನು. ಕೊಟ್ಟರು ಸರಿ, ಕೊಡ್ಲಿಲ್ಲ ಅಂದ್ರೆ ಬೇರೆದ್ರ ಹತ್ರ ಇಸ್ಕೊಳಕ್ಕೆ ಬರ್ತೈತಿ, ಇಲ್ಲ ಸಂಘದಾಗರ ಸಾಲ ತೆಗಿಯಕ್ಕೆ ಬರ್ತೈತಿ. ಹಂಗಂತೀಯ? ಹಂಗ ಮಾಡೋಣ ಹೇಳು. ಇರಿ, ಈ ಈ ಗೌಡ್ರ ಅವರಿಗೆ ನಮ್ಮ ವಿಚಾರ ಏನು ಗೊತ್ತಿರಕ್ಕಿಲ್ಲ. ನಮ್ಮ ವಿಚಾರ ಅಂದ್ರಲ್ಲಿ ಅಲ್ಲ, ಗೌಡ್ರು ನನಗೂ ನಿನಗೂ ರೊಕ್ಕ ಕೊಡ್ತಿದ್ರಲ್ಲ, ಆ ಸಾಲಿ ಫೀಸ್ ಕಟ್ಟಕ್ಕೆ ಅದಕ್ಕೆ ಇದಕ್ಕೆ ಸಾಲ, ಅದು ಅವರಿಗೆ ಗೊತ್ತಿದ್ರೂ ಸುಮ್ಮನದಾರನ ಅಂತ ಕೇಳಕ್ಕೆ ಬಂದೆ. ಅವರೇ ಹೇಳಿದ್ರಲ್ಲ ಎಲ್ಲ ನಾನು ಮುಂದೆ ಹೇಳ್ತಿದ್ದ ಅಂತಂದು. ಅಂದ ಮ್ಯಾಲಿಗೆ ನಮ್ಮದು ಏನು ಸೀಕ್ರೆಟ್ ವಿಚಾರ ಇದ್ರೂ ಆಗಲೇ ಅವ್ವಾರಿಗೆ ಮುಟ್ಟಿರ್ತೈತಿ. ಆದರೂ ಏನ ನನ್ನ ಮಗಂದು ತಪ್ಪೈತಿ, ಅವ್ರದ್ದು ತಪ್ಪೈತಿ ಅಂತ ಸುಮ್ಮನಾಗಿರ್ತಾರಷ್ಟೆ. ನೋಡ್ಬಸಿ, ಮೊದಲಿನಂಗೆಲ್ಲ ನಾವೀಗ ಗೌಡ್ರ ಜೊತೆ ಇರೋಕ್ಕಾಗಂಗಿಲ್ಲ. ಎಷ್ಟು ಬೇಕಷ್ಟು ಇರೋದ ಚಲೋ ಅನ್ನಿಸ್ತೈತಿ ನನಗೆ. ಯಾಕಂದ್ರೆ ಅವ್ರ ಹೆಂಡತಿ ಬಂದಮೇಲೆ ಅವರು ರಗಡ್ ಬದಲಾವಣೆ ಆಗ್ಯಾರ ಅನ್ಸಾಕತ್ತೈತಿ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದು ಬಿಡೋನು. ಹೆಂಗೂ ಖಾತ್ರಿ ಆಯ್ತಲ್ಲ ನಾವು ಕೇಳ್ದಾಗ ಸಾಲ ಕೊಡ್ತಾರ ಅನ್ನೋದು. ಅವರಾಗಲೇ ಕರೆದು ಈಗ ಅವ್ರ ಮನ್ಯಾಗ ಕೆಲಸ ಕೊಡಾಕತ್ತಾರ. ಹಿಂಗೆ ಮುಂದೆ ದುಡ್ಕೊಂತನ ಹಂಗೆ ಒಂದಿಟ್ಟು ಏನಾರ ನಮ್ಗೆ ಅವಶ್ಯಕತೆ ಇದ್ದಾಗ ಸಾಲವಾಗಿ ಅವ್ರ ಹತ್ರ ಏನಾರ ಸಹಾಯ ಮಾಡಿಸ್ಕೊಂಡ್ರೆ ಆತು. ಇನ್ನು ಗೌಡ್ರ ಆಸೆ ಬಿಟ್ಟು ಬಿಡ್ಬೇಕು ನಾವು. ನೀ ಹೇಳ್ತಿರೋದು ಬರಾಬರಿನ ಐತಿ. ಗೌಡ್ರಿ ಇನ್ಯಾಕೆ ನಮ್ಮನ್ನು ತಿರುಗಿ ನೋಡ್ತಾರೆ? ಅಂತ ಚಂದೋಡಿ ಚಲಿವಿ ಹೆಂಡ್ತಿ, ಹಂಗೆ ರಗಡ್ ಓದ್ದಕ್ಕಿ, ಎಲ್ಲ ಕಲ್ತಕ್ಕಿ, ಮನಾರ್ ಶಾಣೆ ಅದಾಳು. ಅಂತಕ್ಕೆ ಇವನ್ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ಹೊಂಟ ಮ್ಯಾಗ ಈ ಗೌಡ್ರಿಗೆ ನಾವೆಲ್ಲಿ ಕಾಣಿಸ್ತೀವಿ? ಹೋದಿಲ್ಲ ಅಂತ ಸರಿ. ಆತ್ ನಡಿ, ಮುಂಜಾನೆ ದೌಡ್ ಹೋಗ್ಬೇಕು. ನಾನು ಒಟ್ಟು ಅನ್ನ ಮಾಡ್ಬೇಕು, ಮಾಡ್ತೀನಿ, ಬರ್ತೀನಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ರಿ, ನಾನು ಈ ಕಡೆಗಿಂದ ಫುಲ್ ಆರಾಮದೀನಿ. ಒಂದೆರಡು ಮಾತು ಇವತ್ತು ಹೇಳಬೇಕು ಅಂತ ಹೇಳಿ, ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ, ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ರಿ. ಏನು ಅಂತಂದ್ರೆ, ಇವತ್ತು ಇದು ನನ್ನ 2ನೇ ವಿಡಿಯೋ. ಬೆಳಗ್ಗೆ 9:30 ಒಂದು ವಿಡಿಯೋ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಬೆಳಗ್ಗಿನ ವಿಡಿಯೋನ ದಯವಿಟ್ಟು ನೋಡ್ಕೊಂಡು ಬನ್ನಿ. ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳಬೇಕು. ಈ ಮಾದಕನದ ಜೀವನದ ಕಥೆನ ನಾನು ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಈ ಕತೆ ಇನ್ನೇನು ಮುಗಿಯಾಕೆ ಬಂತು, ಕೆಲವೇ ಎಪಿಸೋಡ್ಗಳಿದ್ದಾವೆ ಇವು. ಇದು ಮುಗಿದ ತಕ್ಷಣ ಮತ್ತೆ ನಾನು ಹೊಸ ಒಂದು ಸ್ಟೋರಿ ಜೊತೆಗೆ ನಿಮ್ಮ ಬರಬೇಕು ಅಂತ ತಗೊಂಡು ಬರಬೇಕು ಅಂತ ಇದ್ದೀನಿ. ದಯವಿಟ್ಟು ಈ ಸ್ಟೋರಿಗೆ ಹೇಗೆಲ್ಲ ಸಪೋರ್ಟ್ ಮಾಡಿದ್ರಿ ಅದು ಸ್ಟೋರಿಗೆ ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಟೋರಿಗೇನು
ಅದರ ಕತೆ ಹೆಸರು ಏನು ಅಂತ ಹೇಳಿ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇನ್ನೇನು ಇದು ಕೆಲವೇ ಎಪಿಸೋಡ್ಗಳಲ್ಲಿ ಈ ಸ್ಟೋರಿ ಮುಗಿಯುತ್ತೆ. ಇದುವರೆಗೂ ಯಾರೆಲ್ಲ ನನ್ನ ಸ್ಟೋರಿಗೆ ಸಪೋರ್ಟ್ ಮಾಡಿದ್ದೀರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಇವತ್ತು ಆದಷ್ಟು ನಾನು 3 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ 4 ವಿಡಿಯೋ ಹಾಕೋದಕ್ಕಾದರೂ ಟ್ರೈ ಮಾಡ್ತೀನಿ. 3 ವಿಡಿಯೋ ಅಂತೂ ಪಕ್ಕ ಬಂದೇ ಬರುತ್ತೆ. ಇದು ನನ್ನ 2ನೇ ವಿಡಿಯೋ. ಸಂಜೆ 4 ಗಂಟೆ ಇಲ್ಲ 6 ಗಂಟೆ ಹಂಗೆ ಒಂದು ವಿಡಿಯೋನ ಹಾಕ್ತೀನಿ ನಾನು. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಾಚ್ ಮಾಡ್ತಾ ಇರ್ರಿ. ಬಾಯ್ ಬಾಯ್, ಟಾಟಾ.